ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನನ್ನ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೇಳಿದಂಥ ಪ್ರಶ್ನೆಗಳು ಅಂದರೆ ನಮ್ಮ ಮನೆಯ ಹೋಮ್ ಟೂರ್ ಬಗ್ಗೆ ಅಥವಾ ನಮ್ಮ ಮನೆ ಪ್ಲ್ಯಾನ್ ಬಗ್ಗೆ ನೀವೆಲ್ಲರೂ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರನ ಕೊಡೋವಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕೇಳಿದಂಥದ್ದು ಮೇಯ್ನ್ ಬಜೆಟ್ ಕೇಳಿದರು. ಹಾಗೆ ಯಾವ ಫೇಸ್ ನಿಮ್ಮದು ಮನೆ ಅಂತ ಹೇಳಿ ಕೇಳಿದರು. ಹಾಗೆ ಒಬ್ಬರು ಮನೆ ಆಯ ಎಷ್ಟಿದೆ ಅಂತಲೂ ಕೂಡ ಕೇಳಿದರು. ಈ 3 ಪ್ರಶ್ನೆಗಳಿಗೂ ಕೂಡ ನನ್ನ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ನಮ್ಮ ಮನೆಯ ಹೋಮ್ ಟೂರನ್ನು ನೀವೆಲ್ಲರೂ ನೋಡಿ ಇಷ್ಟಪಟ್ಟಿದ್ರಿ. ತುಂಬ ಚೆನ್ನಾಗಿ ವ್ಯೂಸು ಕೂಡ ಆಗಿತ್ತು. ನನ್ನ ಮನೆ ಹೋಮ್ ಟೂರ್ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಅಥವಾ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ. ಹಾಗಾಗಿ ಒಂದು ಸಬ್ಸ್ಕ್ರಿಪ್ಷನ್ನ ಕೊಡಿ ಅಂತ ಕೇಳ್ತಾ ಈ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ. ನಮ್ಮ ಮನೆ ಬಂದು ಉತ್ತರಕ್ಕೆ ಬಾಗಿಲನ್ನ ತೆಗೆದಿರೋದು. ಸೈಟ್ ಬಂದು ನಮ್ಮದು ಸೂರ್ಯನ ಬಾಗಿಲಿದೆ, ಅಂದರೆ ಈಸ್ಟ್ ಫೇಸಿಂಗಲ್ಲಿದೆ. ಮೇಯ್ನ್ ಡೋರ್ ಬಂದು ನಾವು ಉತ್ತರಕ್ಕೆ ತೊಗೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮುಂಚೆನೇ ಹೇಳಿದಾಗೆ ಓಪನ್ ಸ್ವಲ್ಪ ಕ್ರಾಸ್ ಇರಲಿ ಅಂತ ಹೇಳಿ ಡೋರ್ ಓಪನ್ ಮಾಡಿದ ತಕ್ಷಣ ಹಾಲ್ ಫುಲ್ ಓಪನಾಗಿ ಕಾಣಿಸುತ್ತೆ, ಬೇಡ ಅಂತ ಸ್ವಲ್ಪ ಕ್ರಾಸ್ ಇರಲಿ ಅಂತ ಹೇಳಿ ಆ ರೀತಿ ಮಾಡಿರೋದು. ಆಮೇಲೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ಡೋರ್ಗೆ ಬಿದ್ದು ಡೋರು ಕೂಡ ಹಾಳಾಗತ್ತೆ ಅಂತ ಹೇಳಿ ನಾವು ಸ್ವಲ್ಪ ಕ್ರಾಸ್ನ ಮಾಡಿ ಹಾಕ್ಕೊಂಡಿದ್ದೀವಿ. ನೋಡಿ, ಈ ಥರ ಬರುತ್ತೆ ಮೇಯ್ನ್ ಡೋರು. ಸೈಟ್ ಬಂದು ಈಸ್ಟ್ ಫೇಸಿಂಗೆ ಇರೋವಂಥದ್ದು. ಆ್ಯಕ್ಚುಲಿ ನಂದಿ ಬಾಗಿಲು ಎಲ್ರಿಗೂ ಬರುತ್ತೆ. ಹಾಗಾಗಿ ನಾವು ಅದೊಂದು ಐಡಿಯಾಗೂ ಕೂಡ ನಂದಿ ಬಾಗಿಲನ್ನೇ ಇಟ್ಟಿರೋವಂಥದ್ದು. ನೋಡಿ, ಇದು ನಮ್ಮದು ಇನ್ನೊಂದು ಕಿಟಕಿ, ದೊಡ್ಡದು ಕಿಟಕಿ. ಇದು ಬಂದು ಔಟ್ಸೈಡ್ ಈ ಥರ ಕಾಣಿಸುತ್ತೆ. ಇದು ಕೂಡ ಟೀಕುಡಲ್ಲೇ ಮಾಡಿಸಿರೋದು. ಆಲ್ಮೋಸ್ಟ್ ನಾವೆಲ್ಲ ಕಿಟಕಿಗಳನ್ನೂ ಮರದಲ್ಲೇ ಮಾಡಿಸಿದ್ವಿ. ಎಲ್ಲೋ ಒಂದು ಕಿಟಕಿ ಮಾತ್ರ ನಾವು ಸ್ಲೈಡಿಂಗ್ನ ಹಾಕ್ಸಿರೋದು. ನಮ್ಮ ಮನೆಗೆಲ್ಲ ಕೆಳಗಡೆ ರೆಂಟೆಡ್ ಹೌಸ್ ಇದೆಯಲ್ಲ, ಅದಕ್ಕೆ ಮಾಡಿರೋವಂಥದ್ದು. ನೆಕ್ಸ್ಟು ಕ್ವೆಶನ್ ಬಂದು ನಿಮ್ಮ ಮನೆಯ ಆಯ ಎಷ್ಟು ಅಂತ ಒಬ್ಬರು ಕೇಳಿದರು. ಅವರ ಪ್ರಶ್ನೆಗೆ ಉತ್ತರ. ನಮ್ಮನೆ ಆಯ ಅಂತಂದರೆ ಮನೆ ಕಟ್ಟೋಕ್ಕೆ ಮುಂಚೆ ಎಲ್ಲರೂ ಕೂಡ ಎಲ್ಲರೂ ಮಾಡಿಸಿದ್ರೆ ಕೆಲವೊಬ್ಬರಂತೂ ನಮ್ಮ ಹಳ್ಳಿಯಿಂದ ಬಂದಿರೋರು ಎಲ್ಲರೂ ಕೂಡ ಆಯ ಅಂತ ಮಾಡಿಸ್ತಾರೆ. ನಾವು ಕೂಡ ಕೇಳಿದ್ವಿ. ಆವಾಗ ನಮಗೆ ಕೊಟ್ಟಿದ್ದಂಥದ್ದು ಧ್ವಜಾಯ ಕೊಟ್ಟಿದ್ದರು. ನಮ್ಮ ಮನೆ ಸೈಟಿಗೆ ಮೆಜರ್ಮೆಂಟಿಗೆ 25ಕ್ಕೆ 33 ಕೊಟ್ಟಿದ್ದರು. ಇದು 30-40 ಸೈಟ್ ಆಗಿರೋದ್ರಿಂದ ಅದರ ಮೆಜರ್ಮೆಂಟಿಗೆ ತಕ್ಕ ಹಾಗೆ ನಾವು ಪ್ಲ್ಯಾನನ್ನು ಹಾಕ್ಸಿರೋವಂಥದ್ದು. ಇದು ನೋಡಿ ಗ್ರೌಂಡ್ ಫ್ಲೋರು. ನಾವು ಗ್ರೌಂಡ್ ಫ್ಲೋರಲ್ಲಿ ಬಾಡಿಗೆ ಮನೆಗೂ ಕೂಡ ಇದು ಮರದ ಕಿಟಕಿನೇ ಹಾಕ್ಸಿರೋದು. ಒಂದು ಕಡೆ ತಗ್ಲತ್ತೆ ಓಡಾಡೋರಿಗೆ ಅಂತ ಹೇಳಿ ಒಂದು ಕಡೆಗೆ ಮಾತ್ರ ಸ್ಲೈಡಿಂಗ್ ಡೋರ್ನ ಹಾಕ್ಸಿದ್ದೀವಿ. ಕೆಳಗಡೆ ಮುಂದೆಗಡೆ ಬಂದು 2 ಡಬಲ್ ಬೆಡ್ರೂಮ್ ಮನೆಯನ್ನು ಮಾಡಿದ್ದೀವಿ. 2 ಮನೆ ಮಾಡಿರೋವಂಥದ್ದು. ಅದರಲ್ಲಿ ಒಂದು ಡಬಲ್ ಬೆಡ್ರೂಮ್ ಮನೆ ಇದೆ, ಇನ್ನೊಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಪಾರ್ಕಿಂಗ್ ಕೂಡ ಆದಷ್ಟು ಬಿಟ್ಕೊಂಡಿದ್ದೀವಿ. ಒಂದು ಕಾರ್ನ ನಿಲ್ಲಿಸಿ ಪಕ್ಕದಲ್ಲಿ 1-2 ಗಾಡಿಗಳನ್ನ ಹಾಕೋಬೋದು. ಆದರೆ ಅಟ್ ಪ್ರೆಸೆಂಟಿಗೆ ನಾವು ಯಾವುದು ಕಾರನ್ನು ಹಾಕಿಲ್ಲ, ಒಳಗಡೆ ಆಚೆನೇ ಇರುತ್ತೆ. ನೋಡಿ, ಇದು ಫಸ್ಟ್ ಮನೆದು ಮೇಯ್ನ್ ಡೋರು. ವಾಸ್ಕಲ್ಲೆಲ್ಲನೂ ಕೂಡ ಮರದಲ್ಲೇ ಮಾಡಿಸಿದ್ದೀವಿ. ಆದರೆ ಡೋರೆಲ್ಲ ರೆಡಿಮೇಡ್ ತಂದಿರೋ ಅಂಥದ್ದು. ಈ ರೀತಿ ಕಾಣಿಸುತ್ತೆ. ಮಕ್ಕಳು ಆಟ ಆಡ್ಕೊಳ್ಳೋದಕ್ಕೂ ಕೂಡ ಜಾಗ ಆಗುತ್ತೆ ಈಚೆ ಪಾರ್ಕಿಂಗಲ್ಲಿ. ಈಗ ಕಾರ್ ಹಾಕಿಲ್ಲಲ್ಲ, ಹಾಗಾಗಿ ಜಾಗ ಚೆನ್ನಾಗಿದೆ. ಇದರಿಂದ ಪಕ್ಕಕ್ಕೆ ನಾವು 3 ಅಡಿ ಪ್ಯಾಸೇಜ್ನ ಬಿಟ್ಟಿದ್ದೀವಿ, ಹಿಂದೆಗಡೆ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ. ಅದರಿಂದ ಪಕ್ಕಕ್ಕೆ ಈ ಥರ ನೋಡಿ, ಈ ಥರ ಇದೆ. ಇಲ್ಲೇ ಸ್ಲೈಡಿಂಗ್ ಡೋರ್ ಹಾಕ್ಸಿರೋದು, ತಗ್ಲತ್ತೆ ಓಡಾಡೋರಿಗೆ ಅಂತ ಹೇಳಿ. ಇದು ಬಂದು 2ನೇ ಮನೆ. ಇದು ಬಂದು ಸಿಂಗಲ್ ಬೆಡ್ರೂಮ್ ಮನೆ ಇರುತ್ತೆ. ಈ ರೀತಿ 3-3.5 ಅಡಿ ಪ್ಯಾಸೇಜ್ನ ಬಿಟ್ಕೊಂಡ್ರೆ ಈ ಥರ ಓಡಾಡೋದಕ್ಕೂ ಕೂಡ ಅನುಕೂಲವಾಗಿರುತ್ತೆ ಅಂತ ಹೇಳಿ ಈ ಮನೆಗೂ ಎಂಟ್ರೆನ್ಸ್ ಕೊಡೋದಕ್ಕೆ ಆಗುತ್ತೆ. ಮತ್ತು ನಮ್ಗೆ ಆಯ ಕರೆಕ್ಟಾಗಿ ಬರುತ್ತೆ ಅಂತೇಳಿ ಧ್ವಜಾಯನ ಇಡ್ಸ್ಕೊಂಡಿದ್ದೀವಿ. ಇದು ಬಿಲ್ಡಿಂಗ್ನ ಔಟ್ಲುಕ್ ಆಗಿರುತ್ತೆ. ನಾವು ರೈಲಿಂಗ್ಸ್ನ ಸ್ಟೀಲೇ ಹಾಕ್ಸಿದ್ದೀವಿ, ಗೇಟ್ ಮಾತ್ರ MS ಹಾಕ್ಸ್ಕೊಂಡಿದ್ದೀವಿ. MS ಹಾಕ್ಸಿದ್ರೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು. ಸ್ವಲ್ಪ ಕಿಲ್ಬಿಡ್ದಿತ್ತು ನಮ್ಮದು, ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಕೂಡ ಮಾಡಿಸಿದ್ವಿ. ಕೆಳಗಡೆ ಸ್ವಲ್ಪ ನೀರು, ಮಳೆ ನೀರೆಲ್ಲ ಎಗರಿ, ಬಾಗಿಲು ತೊಳೆಯೋದೆಲ್ಲ ಎಗರಿ ಸ್ವಲ್ಪ ಹಾಳಾಗಿತ್ತು ಅಂಥೇಳಿ
ಆಲ್ಟ್ರೇಷನ್ನ ಮಾಡಿಸಿರ್ತೀವಿ. ಏನಾದರೂ ನೀವು ಇನ್ನು ಯಾರಾದರೂ ಮನೆ ಕಟ್ಟೋರಿದ್ರೆ ನಿಮ್ಗೆ ಅನುಕೂಲ ಇತ್ತು ಅಂದರೆ ಸ್ಟೀಲ್ ಗೇಟನ್ನೇ ಹಾಕ್ಸ್ಕೊಳ್ಳಿ, ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ಹಾಗೆ ನಮ್ಗೆ ಅವಾಗ ಸ್ವಲ್ಪ ಬೇಡ ಅಂತ ಅನ್ನಿಸ್ತು, ಸ್ವಲ್ಪ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ, ಹಾಗಾಗಿ ನಾವು MS ಹಾಕ್ಸ್ಕೊಂಡಿರೋವಂಥದ್ದು. ನೋಡಿ, ಇದು ಹಿಂದೆಗಡೆ ನಾವು 2 ಅಡಿ ಪ್ಯಾಸೇಜ್ನ ಬಿಟ್ಟಿದ್ದೀವಿ. ಆಯಾ ಕೇಳಿದ್ರಿ ಅಲ್ವಾ ಅವರಿಗೆ. ಹಿಂದೆಗಡೆ 2 ಅಡಿ ಪ್ಯಾಸೇಜ್ನ ಬಿಟ್ಟು ಮುಂದೆಗಡೆ ನಾವು ಮೆಟ್ಲು ಬರುತ್ತಲ್ಲ ಆ ಪೋರ್ಷನ್ನಲ್ಲಿ ನಾವು 5 ಅಡಿ ಬಿಟ್ಕೊಂಡಿದ್ದೀವಿ ಮೆಟ್ಲಿಗೋಸ್ಕರ. ಹಾಗಾಗಿ ಇದು 7 ಅಡಿ ಮೈನಸ್ ಆದರೆ 33 ಅಡಿ ಬರುತ್ತೆ. ಫೈನಲಿ ಇದು ಧ್ವಜಾಯ 33ಕ್ಕೆ 25 ಅಥವಾ 25ಕ್ಕೆ 33. ಫೈನಲಿ ಈಗ ಕೊನೆಯ ಪ್ರಶ್ನೆ ಬಂದು ನಿಮ್ಮ ಮನೆಯ ಬಜೆಟ್ ಎಷ್ಟಾಯಿತು ಅಂತ ಹೇಳಿ. ನಾವು ಕಟ್ಟಿದಾಗ ನಮ್ಮದು 3 ಫ್ಲೋರ್ ಮನೆಗೂ ಸೇರಿ ಗ್ರೌಂಡು ಫಸ್ಟು ಮತ್ತು ಸೆಕೆಂಡ್ ಫ್ಲೋರಲ್ಲಿ ಒಂದೇ ಒಂದು ಮನೆ ಇರೋದು. ತುಂಬ ಕಮ್ಮಿ ಮೆಜರ್ಮೆಂಟಿಗೆ ಮಾಡಿದ್ದೀವಿ. 10x25 ಇದೆ. ನನಗೆ ಆ ಮನೆ ತುಂಬ ಇಷ್ಟ, ಯಾಕೆಂದರೆ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿ ಬಂದಿದೆ. ಅದರದ್ದು ಕೂಡ ಹೋಮ್ ಟೂರ್ನ ಮಾಡಿ ತೋರಿಸ್ತೀನಿ. ಬಾಡಿಗೆ ಮನೆಗಳದ್ದು ಕೂಡ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಅದಕ್ಕೆಲ್ಲ ಟೋಟಲ್ ಸೇರಿ ನಾವು ಕೆಳಗಡೆ ಬಾಡಿಗೆ ಮನೆಗಳಿಗೆ ಯಾವುದಕ್ಕೂ ವಾರ್ಡ್ರೋಬ್ನ ಮಾಡಿಸಿರಲ್ಲ, ನಮ್ಮ ಮನೆಗೆ ಮಾತ್ರ ವಾರ್ಡ್ರೋಬ್ನ ಮಾಡಿಸ್ಕೊಂಡಿರೋದು. ಎಲ್ಲದಕ್ಕೂ ಸೇರಿ ಟೋಟಲ್ಲು ನಮಗೆ 45 lakhs ಆಗಿತ್ತು ಆವಾಗ, ಅಂದರೆ 45 ಲಕ್ಷ ಆಗಿತ್ತು. ಅಂದರೆ ನೀವು ಒಂದೇ ಫ್ಲೋರಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನಾವು ಕಟ್ಟಿದಾಗ ಒಂದು 25 ಲಕ್ಷ ಆಗಿತ್ತು. ಇವಾಗಿನ ರೇಟಿಗೆ ಒಂದು 3 ರಿಂದ 4 ಲಕ್ಷ ಆಚೀಚೆ ಆಗ್ಬೋದು. ನಾವು ಮನೇನ ಅಂದರೆ ಚದರ ಲೆಕ್ಕದಲ್ಲಿ ಲೇಬರ್ ಕೊಟ್ಟಿದ್ದು ಬಂದು 23 ರಿಂದ 24 ಸಾವಿರ ಇತ್ತು, ಆದರೆ ಇವಾಗ 34 ಸಾವಿರ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಆಚೀಚೆ ಆಗ್ಬೋದು. ಇದು ನಮ್ಮ ಮನೆಯ ಬಜೆಟ್ ಆಗಿತ್ತು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋಗಳಿಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.